ನಮ್ಮ ನಿಸರ್ಗ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ವಿರುದ್ಧ ಪದಗಳನ್ನು ಇನ್ನೊಂದು ಸ್ವಲ್ಪ ಮಾಡಿ ನೋಡೋಣ. ಹಿಂದಿನ ಕ್ಲಾಸಲ್ಲಿ 30 ಪದಗಳನ್ನು ಮಾಡಿದ್ವಿ. ಇವಾಗ ಕೆಲವೊಂದು ಪದಗಳನ್ನು ಮಾಡೋಣ. ಅದರಲ್ಲಿ ಫಸ್ಟ್ ಪದ ಸ್ವರೂಪ, ಅದಕ್ಕೆ ಕುರೂಪ ಅಂತ ಬರೀಬೇಕು. ಅಂದರೆ ಸಾಗೆ ವಾವತ್ತು ಸ್ವ ರಾಕೊಂಬಕಿಲಿ ರೂಪ ಸ್ವರೂಪ, ಅದಕ್ಕೆ ಆಪೋಸಿಟ್ ವರ್ಡ್ ಬಂದು ಕುರೂಪ ಅಂತ. ಕಾಕೊಂಬಕ್ಕು ರಾಕೊಂಬಕಿಲಿ ರೂಪ ಕುರೂಪ ಅಂತ ಒಂದು ಪದ. ಅಂದರೆ ಇದು ಬಂದು ನಾವು 31 ಅಂತ ಇಟ್ಕೊಳ್ಳೋಣ, ಯಾಕೆಂದರೆ 30 ಹಿಂದೆ ಬರೆದಿದ್ವಿ. ಈಗ 32ನೇದು ಹಗಲು ಬರೆದಿದ್ವಾ ಏನೋ ಅಂತ ಗೊತ್ತಿಲ್ಲ, ಇನ್ನೊಂದು ಸರಿ ಬರೆಯೋಣ. ಹಗಲು, ಅದಕ್ಕೆ ರಾಕಿಲಿ ರಾ ತಾಗಡಿಸು ತೀಗೆ ಅರ್ಧ ಚಂದ್ರ ತ್ರಿ ರಾತ್ರಿ, ಹಗಲುಗೆ ರಾತ್ರಿ ಆಗುತ್ತೆ. ಮತ್ತು ಸರಿ ಸಾ ರಾಕೊಂಬುರಿ ಸರಿ, ಅದಕ್ಕೆ ತಾ ಪಾಕೊಂಬು ಹೂಗೆ ಪಾವತ್ತು ತಪ್ಪು. ಸಾ ರಾಗುಡಿಸು ರಿ ರಾಕೊಂಬು ಅಲ್ಲ ಸಾರಿ ರಿ, ಸಾ ರಾಗುಡಿಸು ರಿ ಸರಿ ತಪ್ಪು, ಅದಕ್ಕೆ ತಾ ಪಾಕೊಂಬು ಹೂಗೆ ಪಾವತ್ತು ತಪ್ಪು, ಸರಿ ತಪ್ಪು ಅಂತ. ನೆಕ್ಸ್ಟ್ ಮೃದು, ಮಾಗೆ ಒಟ್ರಿಸಲಿ ಮೃ ದಾಕೊಂಬು ದು ಮೃದು. ಕಠಿಣ ಕ ಠಿ ಎರಡನೇ ಟಾ ಗುಡಿಸು ಟಿ ಅಣ್ಣ, ಟಟ್ಟ ಡಡ್ಡ ಅಣ್ಣ ಬರುತ್ತಲ್ಲ ಅದು ದೊಡ್ಡಣ್ಣ. ಇದು ಮೃದು ಕಠಿಣ ಅಂತ ಆಗುತ್ತೆ. 5ನೇದು ಶಬ್ದ, ಶ ಬಾಗೆ ದಾವತ್ ಶಬ್ದ, ಅದಕ್ಕೆ ನಿಶಬ್ದ ನೀ, ಶಾಗೆ ಶಾ ಬರೆದು ಬಾ ಬರೆದು ಅದಕ್ಕೆ ದಾವತ್ ನಿಶಬ್ದ, ಶಬ್ದ ನಿಶಬ್ದ ಅಂತ. ನೆಕ್ಸ್ಟ್ ಹೊಗಳು, ಹಾ ಏತ್ವ ಕೊಂಬಿಕಿಲಿ ಹೋ ಗ ಳ ಕೊಂಬು ಳು ಹೊಗಳು, ಅದಕ್ಕೆ ತಾಕೇತ್ವ ತೇ ಗ ಳ ಕೊಂಬು ಳು ತೆಗಳು ಅಂತ. ನೆಕ್ಸ್ಟ್ 37ನೇದು ಉಳಿಸು, ಉ ಳಾಗುಡಿಸು ಉಳಿ ಸಾಕೊಂಬು ಸು ಉಳಿಸು, ಅದಕ್ಕೆ ಅಳಿಸು ಆ ಳಾಗುಡಿಸು ಉಳಿ ಸಾಕೊಂಬು ಸು ಅಳಿಸು ಅಂತ. 38ನೇ ಪದ ಬೆಳಕು, ಬಾ ಏತ್ವ ಬೇಳ ಕಾಕೊಂಬು ಕು ಬೆಳಕು, ಅದಕ್ಕೆ ಕತ್ತಲು ಕ ತಾಗೆ ತಾವತ್ತು ಕತ್ತ ಲಾಕೊಂಬು ಲು ಕತ್ತಲು ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟು ಉದಯಿಸು, ಉ ದ ಯಾಗುಡಿಸು ಈ ಸಾಕೊಂಬು ಸು ಉದಯಿಸು ಉದಯಿಸು, ಅದಕ್ಕೆ ವಿರುದ್ಧ ಪದ ಅಸ್ತಮಿಸು. ಆ ಸಾಗೆ ತಾವತ್ತು ಮಾಗುಡಿಸು ಮೀ ಸಾಕೊಂಬು ಸು ಅಸ್ತಮಿಸು. ನೆಕ್ಸ್ಟ್ 40ನೇ ಪದ ಪಾಪ, ಪಾಕಿಲಿ ಪ ಪಾಪ ಪುಣ್ಯ, ಪಾಕೊಂಬು ಪೂ 4ನೇ ನಾಗೆ ಯಾವತ್ತು ಕೊಡಬೇಕು. ನಾ ಬಂದು ಇಣ್ ಆಗುತ್ತೆ, ಯಕಾರಕ್ಕೆ ಸ್ವರ ಸೇರುತ್ತೆ ಪುಣ್ಯ ಅಂತ, ಪಾಪ ಪುಣ್ಯ ಅಂತ ಆಗುತ್ತೆ. ನೆಕ್ಸ್ಟ್ ಸ್ವಯಂವರ, ಸಾಗೆ ವಾವತ್ತು ಸ್ವ ಯಾ ಅದಕ್ಕೆ 10 ಸ್ವಯಂ ವ ರ ಸ್ವಯಂವರ, ಅದಕ್ಕೆ ಆಪೋಸಿಟ್ ವಿಚ್ಛೇದನ ವಾಗುಡಿಸು ವಿ ಚ ಏತ್ವ ದೀರ್ಘ ಚೇ, ಅದಕ್ಕೆ ಎರಡನೇ ಚಾವತ್ತು ವಿಚ್ಛೇದ ನ ವಿಚ್ಛೇದನ ಅಂತ. ನೆಕ್ಸ್ಟು 42ನೇ ಪದ ರಾಗ, ರಾಗ ಅದಕ್ಕೆ ಕರ್ಕಶ ಕ ಮತ್ತೆ ಕ ಬರೆದು ಅರ್ಕಾವತ್ತು ಬರೀಬೇಕು. ಕ ಏರ್ ಕ ಶ ಈಶ ಬರೀಬೇಕು ಕರ್ಕಶ. ಅನಂತರ ಪುರಸ್ಕರಿಸು 43ನೇದು ಪೂ ರ ಸಾಗೆ ಕಾವತ್ತು ಸ್ಕ ಪುರಸ್ಕಾರ ರಾಗುಡಿಸು ರೀ ಸಾಕೊಂಬು
ಪುರಸ್ಕರಿಸು. ಅದಕ್ಕೆ ಆಪೋಸಿಟ್ ತಿರಸ್ಕರಿಸು. ಸಾಗೆ ಕಾವತ್ತು. ತಿರಸ್ಕಾರ ಕೊಂಬು ರೀ ಸಾಕೊಂಬು ಸು. ಪುರಸ್ಕರಿಸು ತಿರಸ್ಕರಿಸು ಅಂತ. ನೆಕ್ಸ್ಟ್ 44ನೇ ಪದ ಹೊಗಳು. ಆಲ್ರೆಡಿ ಆಯಿತು, ಸಾರಿ, ಅದು ಹೊಗಳು ಅನ್ನೋದು. ಹೊಗಳು ತೆಗಳು ಇದೆಯಲ್ಲ, ತೆಗಳಿಗೆ ಬದಲು ನಿಂದಿಸು ಅನ್ನೋ ಪದನೂ ನಾವು ಹಾಕೊಬೋದು. ಈಗ ಸಂತೋಷ ಬರೆಯೋಣ. ಇದನ್ನು ಮಾಡಿಬಿಡ್ತೀನಿ. ಸಾಗೆ 1 0 ಸನ್ ಏತ್ವ ಕೊಂಬುಕಿಲಿ ದೀರ್ಘ ಸಂತೋಷ. ಸೇರಿಸ್ಬಿಟ್ಟು ಮಿಕ್ಕಿದನ್ನು ಹಾಗೆ ಬರಿಬೇಕು. ಅಸಂತೋಷ ಅಂತ. ಏತ್ವ ಕೊಂಬುಕಿಲಿ ದೀರ್ಘ ಅಸಂತೋಷ ಅಂತ ಬರೀತೀವಿ. ಸಂತೋಷ ಅಸಂತೋಷ ಅಂತ. ನೆಕ್ಸ್ಟ್ 45ನೇ ಪದ ಸೋಮಾರಿ. ಏತ್ವ ಕೊಂಬುಕಿಲಿ ದೀರ್ಘ ಮಾಕಿಲಿ ರಿ ಸೋಮಾರಿ. ಅದಕ್ಕೆ ಶ್ರಮಜೀವಿ. ಸೋಮಾರಿಗೆ ಅಪೋಸಿಟ್ ಪದ ಶನಿವಾರ ಶಾಗೆ ಅರ್ಧ ಚಂದ್ರ ಕೊಟ್ಟಿವಿ ಅಂದರೆ ಆಗುತ್ತೆ. ಶ್ರಮ ಜಾಗುಡಿಸಿನ ದೀರ್ಘ ಜೀವಿ ಶ್ರಮಜೀವಿ ಅಂತ ಆಗುತ್ತೆ. ನೆಕ್ಸ್ಟ್ ಪದ 46ನೇ ಪದ. 46ನೇ ಪದಕ್ಕೆ ಆಕಾಶ. ಆಕಾಶ ಭೂಮಿ. 4ನೇ ಕೊಂಬುಕಿಲಿ ಭೂ ಮಾಗುಡಿಸು ಮಿ ಭೂಮಿ. ಆಕಾಶ ಭೂಮಿ. ನೆಕ್ಸ್ಟ್ 47ನೇ ಪದ ನೋವು. ಏತ್ವ ಕೊಂಬುಕಿಲಿ ದೀರ್ಘ ಕೊಂಬು ನೋವು ಅಂತ. ಅದಕ್ಕೆ ನಲಿವು. ಲಾಗುಡಿಸು ಕೊಂಬು ನಲಿವು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ 48ನೇದು ಹುಟ್ಟು. ಹಾಕೊಂಬು ಹೂ ಟಾಕೊಂಬು ಟೂಗೆ ಟಾವತ್ತು ಹುಟ್ಟು. ಸಾಕಿಲಿ ವಾಕೊಂಬು ಹೂ ಸಾವು. ಹುಟ್ಟು ಸಾವು. ಅದೇ ಥರ ಇನ್ನೊಂದು ಪದನೂ ಇದೆ, ಅದು ಜನನ. ಎರಡು ಒಂದೇ, ಪದಗಳು ಬೇರೆ ಇದೆ. ಜನನ, ಅದಕ್ಕೆ ಮರಣ. ಜನನ ಮರಣ ಅಂತ ಆಗುತ್ತೆ. ನೆಕ್ಸ್ಟ್ 50ನೇ ಪದ ಸರಸ. ಮತ್ತು ಸರಸ. ವಿರಸ. ವಿರಸ ಅಂತ. ಈಗ ನಾವು ಇವತ್ತು 20 ಪದಗಳನ್ನು ಬರೆದಿದ್ದೀವಿ. ಸೀರಿಯಲ್ ನಂಬರ್ಸು ಹಿಂದಿನ ಕ್ಲಾಸಿಂದನ್ನು ಕಂಟಿನ್ಯೂ ಮಾಡ್ತಾ ಹೋಗಿದ್ದೀವಿ. ಒಂದು ಸರಿ ಹೇಳ್ಬಿಡೋಣ ಇದನ್ನು. ಮೊದಲನೇ ಪದ ಸ್ವರೂಪ, ಕುರೂಪ, ಹಗಲು, ರಾತ್ರಿ, ಸರಿ, ತಪ್ಪು, ಮೃದು, ಕಠಿಣ, ಶಬ್ದ, ನಿಶಬ್ದ, ಹೊಗಳು, ತೆಗಳು, ಉಳಿಸು, ಅಳಿಸು, ಬೆಳಕು, ಕತ್ತಲು, ಉದಯಿಸು, ಅಸ್ತಮಿಸು, ಪಾಪ, ಪುಣ್ಯ, ಸ್ವಯಂವರ, ವಿಚ್ಛೇದನ, ರಾಗ, ಕರ್ಕಶ, ಪುರಸ್ಕರಿಸು, ತಿರಸ್ಕರಿಸು, ಸಂತೋಷ, ಅಸಂತೋಷ, ಸೋಮಾರಿ, ಶ್ರಮಜೀವಿ, ಆಕಾಶ, ಭೂಮಿ, ನೋವು, ಆಕಾಶ, ಭೂಮಿ, ನೋವು, ನಲಿವು, ಹುಟ್ಟು, ಸಾವು, ಜನನ, ಮರಣ, ಸರಸ, ವಿರಸ ಅಂತ ಇವತ್ತಿಗೆ ಇಷ್ಟು ಮುಗಿಸೋಣ. 50 ಪದಗಳು ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಪದಗಳನ್ನು ವಿರುದ್ಧ ಪದಗಳಾಗಿ ಪ್ರಾಕ್ಟೀಸ್ ಮಾಡೋಣ.